ಎಂಎಲ್ಸಿ ಸಿಟಿ ರವಿ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರದ ವಿರುದ್ಧ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಹಲ್ಲೆ ಮಾಡಿದಾರೋ, ಯಾರು ಈ ರೀತಿ ನಮ್ಮ ಜೊತೆಗೆ ವರ್ತಿಸಿದಾರೋ ಅಂತವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಬೇಕು. ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕು. ಹಲ್ಲೆಕೋರರ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರ ಅಂತ ಹೇಳಿ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವರಿಗೆ ಸಾಮರ್ಥ್ಯ ಇದ್ದರೆ ಕ್ರಮ ಕೈಗೊಳ್ಳಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಆ ಇಲಾಖೆ ಆಡಳಿತದ ಹೆಡ್ ಅವರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಹೇಗೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಜೊತೆ ಸಿಟಿ ರವಿ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತಾನೆ ನೇರವಾಗಿ. ಸರ್, ಗೃಹ ಸಚಿವರು ಒಂದು ಮಾತನ್ನ ಹೇಳಿದ್ದಾರೆ. ತಮ್ಮನ್ನ ಕಾರ್ನಲ್ಲಿ ಸುತ್ತಾಡಿಸಿದ್ದು, ತಿರುಗಾಡಿಸಿದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಗೃಹ ಸಚಿವರು ಗೃಹ ಇಲಾಖೆಯ ಆಡಳಿತದ ಮುಖ್ಯಸ್ಥರು, ಹೆಡ್ಡು, ಅವರಿಗೆ ಮಾಹಿತಿ ಇಲ್ಲದೆ ಅಧಿಕಾರಿಗಳು ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅಕ್ಷಮ್ಯ ಅಪರಾಧ. ನಾನು ಗೃಹ ಸಚಿವರ ಒಳ್ಳೆತನದ ಬಗ್ಗೆ ನನ್ನದು ತಕರಾರಿಲ್ಲ. ಒಳ್ಳೆತನವನ್ನು ಹಲವು ಬಾರಿ ಪ್ರಶಂಸೆ ಮಾಡಿದ್ದೀನಿ ನಾವು. ಆದರೆ ಅವ್ರ ಕೆಳಗಡೆ ಅವರಿಗೆ ಮಾಹಿತಿನೇ ಕೊಡಲ್ಲ ಅಂತ ಹೇಳಿದ್ರೆ ಮತ್ತು ಈ ಥರ ತಪ್ಪು ಮಾಡಿದ್ದಾರೆ ಎಂದಾಗ ತಪ್ಪು ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿರೋದು ಗೃಹ ಸಚಿವರ ಜವಾಬ್ದಾರಿ. ಆ ರೀತಿ ಕ್ರಮ ಕೈಗೊಳ್ಳೋದ್ರ ಮೂಲಕ ಗೃಹ ಸಚಿವರು ಅವರಿಗೂ ಸಾಮರ್ಥ್ಯ ಇದೆ ಅಂತ ಉಳಿದವರಿಗೆ ಅರಿವಾಗುವಂತೆ ತೋರಿಸಲಿ. ಅವರಿಗೆ ಸಾಮರ್ಥ್ಯ ಇದೆ, ನಾನು ಅವರ ಸಾಮರ್ಥ್ಯಹೀನರು ಅಂತ ನನ್ನ ಅಪವಾದ ಅಲ್ಲ. ಆದರೆ ಸಾಮರ್ಥ್ಯ ಇದೆ ಅನ್ನೋದು ಡಿಪಾರ್ಟ್ಮೆಂಟ್ನಲ್ಲಿ ಇರುವ ಉಳಿದವರಿಗೂ ಗೊತ್ತಾಗಲಿ. ಆದರೆ ನಿಮ್ಮ ಪ್ರಕರಣದಲ್ಲಿ ಇಲಾಖೆನೇ ಹ್ಯಾಂಡಲ್ ಮಾಡಿದ್ದು ಯಾರು ಅಂತಕ್ಕಂಥ ಅನುಮಾನ ಸಾರ್ವಜನಿಕವಾಗಿ ಪ್ರಶ್ನೆ ಮೂಡಿದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ವಿಚಾರದಲ್ಲಿ? ಅದನ್ನು ಯಾರು ಅವರ ಇಲಾಖೆಯಲ್ಲಿ ಹ್ಯಾಂಡಲ್ ಮಾಡಿದ್ದು ಅನ್ನೋದನ್ನು ಪರಮೇಶ್ವರ್ ಅವರೇ ಒಂದು ಇಂಟರ್ನಲ್ ಎನ್ಕ್ವೈರಿ ಮಾಡಿ ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡುವಂಥವ್ರ ಬಗ್ಗೆ ಅವರೇ ಗಂಭೀರವಾಗಿ ಆಲೋಚಿಸಬೇಕಾಗತ್ತೆ. ಪ್ರತಿ ಅರ್ಧ ಗಂಟೆಗೊಮ್ಮೆ ಫೋನ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಿರುವಂಥ ತಾವು ಒಂದು ಗಂಭೀರ ಆರೋಪನ ಮಾಡಿದ್ದೀವಿ. ನಿಜವಾಗ್ಲೂ ಕೂಡ ಸಾರ್ವಜನಿಕವಲ್ಲದೆ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಕೂಡ ಇದ್ದಿರ್ತಕ್ಕಂಥದ್ದು, ಸಹಜವಾಗಿ ಅನುಮಾನಗಳು ಮೂಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ನಾಯಕರು ಮಾಡ್ತಿದ್ರು, ಯಾರು ಮಾಡ್ತಿದ್ರು, ಏನು ಈ ವಿಚಾರವಾಗಿ ಒಂದು ಹಂಚ್ಕೋಬೋದಂತ ಮಾಹಿತಿನ ಇಲ್ಲ, ವಿವರಗಳನ್ನು ನಿಮಗೆ ಮಾಧ್ಯಮಗೋಷ್ಠಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ಅದು ರಿಪಿಟೇಷನ್ ಬೇಡ, ನಾನು ಮಾತಾಡ್ತೀನಿ. ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆ ಹೋಗ್ತೀನಿ ಅಂತ ಹೇಳಿದಿರಿ, ಯಾವಾಗ ಹೋಗ್ತೀರಿ? ಏನು ನಿಮ್ಮ ನಾಯಕರೆಲ್ಲರೂ ಕಾನೂನಿನ ಎಲ್ಲ ಸಂಗತಿಯನ್ನು ಮುಕ್ತವಾಗಿ ಇಟ್ಕೊಂಡಿದ್ದಾವೆ, ಮುಕ್ತವಾಗಿ ಇಟ್ಕೊಂಡು ಯೋಚನೆ ಮಾಡ್ತೀವಿ. ಈಗ ಆರೋಗ್ಯ ಹೇಗಿದೆ ಸರ್ ತಮ್ಮದು? ಇನ್ನೊಂದು 2 ದಿನ ರೆಸ್ಟ್ ತೊಗೊಂಡ್ರೆ, ನಿದ್ದೆ ಮಾಡಿದ್ರೆ 90% ಸರಿ ಹೋಗುತ್ತೆ. ಒಂದು ವಾರಕ್ಕೆ 100% ಸರಿ ಹೋಗ್ತೀವಿ. ಒಂದು ಕರಾಳ ಅನುಭವನ ತಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಅಧಿವೇಶನದ ಸಂದರ್ಭದಲ್ಲಿ, ಅಧಿವೇಶನದಲ್ಲಿ ಸದನದಲ್ಲಿ ತಾವು ಇದ್ದಂಥ ಸಂದರ್ಭದಲ್ಲಿ, ಹೌಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆಗತ್ತೆ ಅಂತ ಯಾವತ್ತಾರು ನಿರೀಕ್ಷೆ ಮಾಡಿದ್ರೆ ಅಂತ? ಇಲ್ಲ, ಇದು ಅನಿರೀಕ್ಷಿತವಾಗಿದ್ದು. ಆದರೆ ಜೀವನದಲ್ಲಿ, ನನ್ನ ಸಾರ್ವಜನಿಕ ಜೀವನದಲ್ಲಿ ಇವು ಹೊಸದಲ್ಲ. 4 ಬಾರಿ MLA ಆಗಿ, 2 ಬಾರಿ ಮಂತ್ರಿಯಾಗಿ, ಈಗ ವಿಧಾನ ಪರಿಷತ್ತಿನ ಸದಸ್ಯನಾಗಿ, ರಾಷ್ಟ್ರೀಯ ಮಟ್ಟದವರೆಗೂ, ರಾಜ್ಯ ಮತ್ತು ರಾಷ್ಟ್ರದ ಮಟ್ಟದವರೆಗೂ ಪಕ್ಷದ ಜವಾಬ್ದಾರಿ ನಿರ್ವಹಿಸಿದ ನಂತರ ಈಗ ಅದನ್ನು ಮಾಡುವ ಧೈರ್ಯ ತೋರಿಸ್ತಾರೆ ಅನ್ನೋದು ನನಗೆ ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಯೋಚಿಸಬೇಕಾಗಿರೋದು. ಉಳಿದಿದ್ದು ಯಾವುದು ಹೊಸತಲ್ಲ. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ. ಎಂಎಲ್ಸಿ ಸಿಟಿ ರವಿ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರದ ವಿರುದ್ಧ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಹಲ್ಲೆ ಮಾಡಿದಾರೋ, ಯಾರು ಈ ರೀತಿ ನಮ್ಮ ಜೊತೆಗೆ ವರ್ತಿಸಿದಾರೋ ಅಂತವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಬೇಕು. ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕು. ಹಲ್ಲೆಕೋರರ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರ ಅಂತ ಹೇಳಿ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವರಿಗೆ ಸಾಮರ್ಥ್ಯ ಇದ್ದರೆ ಕ್ರಮ ಕೈಗೊಳ್ಳಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಆ ಇಲಾಖೆ ಆಡಳಿತದ ಹೆಡ್ ಅವರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಹೇಗೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಜೊತೆ ಸಿಟಿ ರವಿ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತಾನೆ ನೇರವಾಗಿ. ಸರ್, ಗೃಹ ಸಚಿವರು ಒಂದು ಮಾತನ್ನ ಹೇಳಿದ್ದಾರೆ. ತಮ್ಮನ್ನ ಕಾರ್ನಲ್ಲಿ ಸುತ್ತಾಡಿಸಿದ್ದು, ತಿರುಗಾಡಿಸಿದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಗೃಹ ಸಚಿವರು ಗೃಹ ಇಲಾಖೆಯ ಆಡಳಿತದ ಮುಖ್ಯಸ್ಥರು, ಹೆಡ್ಡು, ಅವರಿಗೆ ಮಾಹಿತಿ ಇಲ್ಲದೆ ಅಧಿಕಾರಿಗಳು ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅಕ್ಷಮ್ಯ ಅಪರಾಧ. ನಾನು ಗೃಹ ಸಚಿವರ ಒಳ್ಳೆತನದ ಬಗ್ಗೆ ನನ್ನದು ತಕರಾರಿಲ್ಲ. ಒಳ್ಳೆತನವನ್ನು ಹಲವು ಬಾರಿ ಪ್ರಶಂಸೆ ಮಾಡಿದ್ದೀನಿ ನಾವು. ಆದರೆ ಅವ್ರ ಕೆಳಗಡೆ ಅವರಿಗೆ ಮಾಹಿತಿನೇ ಕೊಡಲ್ಲ ಅಂತ ಹೇಳಿದ್ರೆ ಮತ್ತು ಈ ಥರ ತಪ್ಪು ಮಾಡಿದ್ದಾರೆ ಎಂದಾಗ
ತಪ್ಪು ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿರೋದು ಗೃಹ ಸಚಿವರ ಜವಾಬ್ದಾರಿ. ಆ ರೀತಿ ಕ್ರಮ ಕೈಗೊಳ್ಳೋದ್ರ ಮೂಲಕ ಗೃಹ ಸಚಿವರು ಅವರಿಗೂ ಸಾಮರ್ಥ್ಯ ಇದೆ ಅಂತ ಉಳಿದವರಿಗೆ ಅರಿವಾಗುವಂತೆ ತೋರಿಸಲಿ. ಅವರಿಗೆ ಸಾಮರ್ಥ್ಯ ಇದೆ, ನಾನು ಅವರ ಸಾಮರ್ಥ್ಯಹೀನರು ಅಂತ ನನ್ನ ಅಪವಾದ ಅಲ್ಲ. ಆದರೆ ಸಾಮರ್ಥ್ಯ ಇದೆ ಅನ್ನೋದು ಡಿಪಾರ್ಟ್ಮೆಂಟ್ನಲ್ಲಿ ಇರುವ ಉಳಿದವರಿಗೂ ಗೊತ್ತಾಗಲಿ. ಆದರೆ ನಿಮ್ಮ ಪ್ರಕರಣದಲ್ಲಿ ಇಲಾಖೆನೇ ಹ್ಯಾಂಡಲ್ ಮಾಡಿದ್ದು ಯಾರು ಅಂತಕ್ಕಂಥ ಅನುಮಾನ ಸಾರ್ವಜನಿಕವಾಗಿ ಪ್ರಶ್ನೆ ಮೂಡಿದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ವಿಚಾರದಲ್ಲಿ? ಅದನ್ನು ಯಾರು ಅವರ ಇಲಾಖೆಯಲ್ಲಿ ಹ್ಯಾಂಡಲ್ ಮಾಡಿದ್ದು ಅನ್ನೋದನ್ನು ಪರಮೇಶ್ವರ್ ಅವರೇ ಒಂದು ಇಂಟರ್ನಲ್ ಎನ್ಕ್ವೈರಿ ಮಾಡಿ ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡುವಂಥವ್ರ ಬಗ್ಗೆ ಅವರೇ ಗಂಭೀರವಾಗಿ ಆಲೋಚಿಸಬೇಕಾಗತ್ತೆ. ಪ್ರತಿ ಅರ್ಧ ಗಂಟೆಗೊಮ್ಮೆ ಫೋನ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಿರುವಂಥ ತಾವು ಈಗ ಒಂದು ಗಂಭೀರ ಆರೋಪನ ಮಾಡಿದ್ದೀವಿ. ನಿಜವಾಗ್ಲೂ ಕೂಡ ಸಾರ್ವಜನಿಕವಲ್ಲದೆ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಕೂಡ ಇದ್ದಿರ್ತಕ್ಕಂಥದ್ದು, ಸಹಜವಾಗಿ ಅನುಮಾನಗಳು ಮೂಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ನಾಯಕರು ಮಾಡ್ತಿದ್ರು, ಯಾರು ಮಾಡ್ತಿದ್ರು, ಏನು ಈ ವಿಚಾರವಾಗಿ ಒಂದು ಹಂಚ್ಕೋಬೋದಂತ ಮಾಹಿತಿನ ಇಲ್ಲ, ವಿವರಗಳನ್ನು ನಿಮಗೆ ಮಾಧ್ಯಮಗೋಷ್ಠಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ಅದು ರಿಪಿಟೇಷನ್ ಬೇಡ, ನಾನು ಮಾತಾಡ್ತೀನಿ. ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆ ಹೋಗ್ತೀನಿ ಅಂತ ಹೇಳಿದಿರಿ, ಯಾವಾಗ ಹೋಗ್ತೀರಿ? ಏನು ನಿಮ್ಮ ನಾಯಕರೆಲ್ಲರೂ ಕಾನೂನಿನ ಎಲ್ಲ ಸಂಗತಿಯನ್ನು ಮುಕ್ತವಾಗಿ ಇಟ್ಕೊಂಡಿದ್ದಾವೆ, ಮುಕ್ತವಾಗಿ ಇಟ್ಕೊಂಡು ಯೋಚನೆ ಮಾಡ್ತೀವಿ. ಈಗ ಆರೋಗ್ಯ ಹೇಗಿದೆ ಸರ್ ತಮ್ಮದು? ಇನ್ನೊಂದು 2 ದಿನ ರೆಸ್ಟ್ ತೊಗೊಂಡ್ರೆ, ನಿದ್ದೆ ಮಾಡಿದ್ರೆ 90% ಸರಿ ಹೋಗುತ್ತೆ. ಒಂದು ವಾರಕ್ಕೆ 100% ಸರಿ ಹೋಗ್ತೀವಿ. ಒಂದು ಕರಾಳ ಅನುಭವನ ತಾವು ಎಕ್ಸ್ಪೆಕ್ಟ್ ಮಾಡಿದ್ರೆ, ಅದು ಅಧಿವೇಶನದ ಸಂದರ್ಭದಲ್ಲಿ, ಅಧಿವೇಶನದಲ್ಲಿ ಸದನದಲ್ಲಿ ತಾವು ಇದ್ದಂಥ ಸಂದರ್ಭದಲ್ಲಿ, ಹೌಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆಗತ್ತೆ ಅಂತ ಯಾವತ್ತಾರು ನಿರೀಕ್ಷೆ ಮಾಡಿದ್ರಂತ? ಇಲ್ಲ, ಇದು ಅನಿರೀಕ್ಷಿತವಾಗಿದ್ದು. ಆದರೆ ಜೀವನದಲ್ಲಿ, ನನ್ನ ಸಾರ್ವಜನಿಕ ಜೀವನದಲ್ಲಿ ಇವು ಹೊಸದಲ್ಲ. 4 ಬಾರಿ MLA ಆಗಿ, 2 ಬಾರಿ ಮಂತ್ರಿಯಾಗಿ, ಈಗ ವಿಧಾನ ಪರಿಷತ್ತಿನ ಸದಸ್ಯನಾಗಿ, ರಾಷ್ಟ್ರೀಯ ಮಟ್ಟದವರೆಗೂ, ರಾಜ್ಯ ಮತ್ತು ರಾಷ್ಟ್ರದ ಮಟ್ಟದವರೆಗೂ ಪಕ್ಷದ ಜವಾಬ್ದಾರಿ ನಿರ್ವಹಿಸಿದ ನಂತರ ಈಗ ಅದನ್ನು ಮಾಡುವ ಧೈರ್ಯ ತೋರಿಸ್ತಾರೆ ಅನ್ನೋದು ನನಗೆ ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಯೋಚಿಸಬೇಕಾಗಿರೋದು. ಉಳಿದಿದ್ದು ಯಾವುದು ಹೊಸತಲ್ಲ. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ. MLC CT ರವಿ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರದ ವಿರುದ್ಧ CT ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಹಲ್ಲೆ ಮಾಡಿದಾರೋ, ಯಾರು ಈ ರೀತಿ ನಮ್ಮ ಜೊತೆಗೆ ವರ್ತಿಸಿದಾರೋ ಅಂಥವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಬೇಕು, ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕು. ಹಲ್ಲೆಕೋರರ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರ ಅಂತ ಹೇಳಿ CT ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವರಿಗೆ ಸಾಮರ್ಥ್ಯ ಇದ್ದರೆ ಕ್ರಮ ಕೈಗೊಳ್ಳಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ MLC CT ರವಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಆ ಇಲಾಖೆ ಆಡಳಿತದ ಹೆಡ್ ಅವರು, ಅವರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಹೇಗೆ ಅಂತ CT ರವಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಜೊತೆ CT ರವಿ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತಾನೆ ನೇರವಾಗಿ. ಸರ್, ಗೃಹ ಸಚಿವರು ಒಂದು ಮಾತನ್ನ ಹೇಳಿದ್ದಾರೆ, ತಮ್ಮನ್ನ ಕಾರ್ನಲ್ಲಿ ಸುತ್ತಾಡಿಸಿದ್ದು, ತಿರುಗಾಡಿಸಿದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಗೃಹ ಸಚಿವರು ಗೃಹ ಇಲಾಖೆಯ ಆಡಳಿತದ ಮುಖ್ಯಸ್ಥರು, ಹೆಡ್ಡು, ಅವರಿಗೆ ಮಾಹಿತಿ ಇಲ್ಲದೆ ಅಧಿಕಾರಿಗಳು ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅಕ್ಷಮ್ಯ ಅಪರಾಧ. ನಾನು ಗೃಹ ಸಚಿವರ ಒಳ್ಳೆತನದ ಬಗ್ಗೆ ನನ್ನದು ತಕರಾರಿಲ್ಲ. ಒಳ್ಳೆತನವನ್ನು ಹಲವು ಬಾರಿ ಪ್ರಶಂಸೆ ಮಾಡಿದ್ದೀನಿ ನಾವು. ಆದರೆ ಅವ್ರ ಕೆಳಗಡೆ ಅವರಿಗೆ ಮಾಹಿತಿನೇ ಕೊಡಲ್ಲ ಅಂತ ಹೇಳಿದ್ರೆ, ಮತ್ತು ಈ ಥರ ತಪ್ಪು ಮಾಡಿದ್ದಾರೆ ಎಂದಾಗ ತಪ್ಪು ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿರೋದು ಗೃಹ ಸಚಿವರ ಜವಾಬ್ದಾರಿ. ಆ ರೀತಿ ಕ್ರಮ ಕೈಗೊಳ್ಳೋದ್ರ ಮೂಲಕ ಗೃಹ ಸಚಿವರು ಅವರಿಗೂ ಸಾಮರ್ಥ್ಯ ಇದೆ ಅಂತ ಉಳಿದವರಿಗೆ ಅರಿವಾಗುವಂತೆ ತೋರಿಸಲಿ. ಅವರಿಗೆ ಸಾಮರ್ಥ್ಯ ಇದೆ, ನಾನು ಅವರ ಸಾಮರ್ಥ್ಯಹೀನರು ಅಂತ ನನ್ನ ಅಪವಾದ ಅಲ್ಲ. ಆದರೆ ಸಾಮರ್ಥ್ಯ ಇದೆ ಅನ್ನೋದು ಡಿಪಾರ್ಟ್ಮೆಂಟ್ನಲ್ಲಿ ಇರುವ ಉಳಿದವರಿಗೂ ಗೊತ್ತಾಗಲಿ. ಆದರೆ ನಿಮ್ಮ ಪ್ರಕರಣದಲ್ಲಿ ಇಲಾಖೆನೇ ಹ್ಯಾಂಡಲ್ ಮಾಡಿದ್ದು ಯಾರು ಅಂತಕ್ಕಂಥ ಅನುಮಾನ ಸಾರ್ವಜನಿಕವಾಗಿ ಪ್ರಶ್ನೆ ಮೂಡಿದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ವಿಚಾರದಲ್ಲಿ? ಅದನ್ನು ಯಾರು ಅವರ ಇಲಾಖೆಯಲ್ಲಿ ಹ್ಯಾಂಡಲ್ ಮಾಡಿದ್ದು ಅನ್ನೋದನ್ನು ಪರಮೇಶ್ವರ್ ಅವರೇ ಒಂದು ಇಂಟರ್ನಲ್ ಎನ್ಕ್ವೈರಿ ಮಾಡಿ ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡುವಂಥವ್ರ ಬಗ್ಗೆ ಅವರೇ ಗಂಭೀರವಾಗಿ ಆಲೋಚಿಸಬೇಕಾಗತ್ತೆ. ಪ್ರತಿ ಅರ್ಧ ಗಂಟೆಗೊಮ್ಮೆ ಫೋನ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಿರುವಂಥ ತಾವು ಈಗ ಒಂದು ಗಂಭೀರ ಆರೋಪನ ಮಾಡಿದ್ದೀವಿ. ನಿಜವಾಗ್ಲೂ ಕೂಡ ಸಾರ್ವಜನಿಕವಲ್ಲದೆ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಕೂಡ ಇದ್ದಿರ್ತಕ್ಕಂಥದ್ದು, ಸಹಜವಾಗಿ ಅನುಮಾನಗಳು ಮೂಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ನಾಯಕರು ಮಾಡ್ತಿದ್ರು, ಯಾರು ಮಾಡ್ತಿದ್ರು, ಏನು ಈ ವಿಚಾರವಾಗಿ ಒಂದು ಹಂಚ್ಕೋಬೋದಂತ ಮಾಹಿತಿನ? ಇಲ್ಲ, ವಿವರಗಳನ್ನು ನಿಮಗೆ ಮಾಧ್ಯಮಗೋಷ್ಠಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ಅದು ರಿಪಿಟೇಷನ್ ಬೇಡ, ನಾನು ಮಾತಾಡ್ತೀನಿ. ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆ ಹೋಗ್ತೀನಿ ಅಂತ ಹೇಳಿದಿರಿ, ಯಾವಾಗ ಹೋಗ್ತೀರಿ? ಏನು ನಿಮ್ಮ ನಾಯಕರೆಲ್ಲರೂ ಕಾನೂನಿನ ಎಲ್ಲ ಸಂಗತಿಯನ್ನು ಮುಕ್ತವಾಗಿ ಇಟ್ಕೊಂಡಿದ್ದಾವೆ, ಮುಕ್ತವಾಗಿ ಇಟ್ಕೊಂಡು ಯೋಚನೆ ಮಾಡ್ತೀವಿ. ಈಗ ಆರೋಗ್ಯ ಹೇಗಿದೆ ಸರ್ ತಮ್ಮದು? ಇನ್ನೊಂದು 2 ದಿನ ರೆಸ್ಟ್ ತೊಗೊಂಡ್ರೆ, ನಿದ್ದೆ ಮಾಡಿದ್ರೆ 90% ಸರಿ ಹೋಗುತ್ತೆ.
ಒಂದು ವಾರಕ್ಕೆ 100% ಸರಿ ಹೋಗ್ತೀವಿ. ಒಂದು ಕರಾಳ ಅನುಭವನ ತಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಸದನದಲ್ಲಿ ತಾವು ಇದ್ದಂಥ ಸಂದರ್ಭದಲ್ಲಿ ಹೌಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆಗತ್ತೆ ಅಂತ ಯಾವತ್ತಾರು ನಿರೀಕ್ಷೆ ಮಾಡಿದ್ರ ಅಂತ? ಇಲ್ಲ, ಇದು ಅನಿರೀಕ್ಷಿತವಾಗಿದ್ದುದು. ಆದರೆ ಜೀವನದಲ್ಲಿ ನನ್ನ ಸಾರ್ವಜನಿಕ ಜೀವನದಲ್ಲಿ ಇವು ಹೊಸದಲ್ಲ. 4 ಬಾರಿ MLA ಆಗಿ, 2 ಬಾರಿ ಮಂತ್ರಿಯಾಗಿ, ಈಗ ವಿಧಾನ ಪರಿಷತ್ತಿನ ಸದಸ್ಯನಾಗಿ, ರಾಷ್ಟ್ರೀಯ ಮಟ್ಟದವರೆಗೂ, ರಾಜ್ಯ ಮತ್ತು ರಾಷ್ಟ್ರದ ಮಟ್ಟದವರೆಗೂ ಪಕ್ಷದ ಜವಾಬ್ದಾರಿ ನಿರ್ವಹಿಸಿದ ನಂತರ ಈಗ ಅದನ್ನು ಮಾಡುವ ಧೈರ್ಯ ತೋರಿಸ್ತಾರೆ ಅನ್ನೋದು ನನಗೆ ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಯೋಚಿಸಬೇಕಾಗಿರೋದು. ಉಳಿದಿದ್ದು ಯಾವುದು ಹೊಸದಲ್ಲ. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ.